ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಬೇಕಿಂಗ್ ವಿಡಿಯೋ ಮಾಡೋಣ ಅಂತ. ಓರಿಯೋ ಕೇಕ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಮನೇಲಿ ಮಾಡ್ಕೋಬಹುದು. ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇನೆ ಮಾಡೋದು. ಸೊ ಹೇಗ್ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲದನ್ನು ತೋರಿಸ್ತೀನಿ. ಒಂದು ಅರ್ಧ ಗಂಟೆ, ಒಂದು ಮುಕ್ಕಾಲು ಗಂಟೆ ಒಳಗೆ ಆಗುವಂತ ರೆಸಿಪಿ ಇದು. ಆಯಿಲ್ ತಗೊಂಡಿದ್ದೀನಿ ಅಂಡ್ ಇದು ಮೈದಾ ಹಸಿಟ್ಟು ಸ್ವಲ್ಪ ಸಾಕು. ಇವೆರಡೂ ಕೂಡ ಸ್ವಲ್ಪ ಸ್ವಲ್ಪ ಅಷ್ಟೇ ಬೇಕು. ಏನೋ ಸ್ಯಾಚೆಟ್ ತಗೊಂಡ್ರು ಓಕೆ, ಹಿಂಗಿದ್ರು ಓಕೆ. ಮತ್ತೆ ಚಾಕ್ಲೇಟ್ ತಗೊಂಡಿದೀವಿ ಗಾರ್ನಿಶ್ ಮಾಡೋದಕ್ಕೆ ಲಾಸ್ಟಿಗೆ. ಇದು ಓರಿಯೋ ಬಿಸ್ಕೆಟ್, ಇದು ಹಾಲು. ಇಷ್ಟೇ ಐಟಮ್ ಬೇಕಿರೋದು ನಮಗೆ. ಸೊ ತುಂಬಾನೇ ಕಡಿಮೆ ಐಟಮ್ ಅಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಕೇಕ್ ರೆಸಿಪಿ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ ನಾನು ಇವತ್ತು. ಸೊ ಹೇಗ್ ಮಾಡೋದು ನೋಡೋಣ ಬನ್ನಿ. ಪೀಸ್ ಮಾಡಿ ಇದ್ರಲ್ಲಿ ಹಾಕೊಳ್ಳಿ, ಆಮೇಲೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಇದ್ರಲ್ಲಿ ಹಾಕೊಂಡಿದೀನಿ. ನೀವು ಬೇಕಾದ್ರೆ ಕ್ರೀಮ್ ಮತ್ತೆ ಬಿಸ್ಕೆಟ್ ನ ಸಪರೇಟ್ ಮಾಡಿ ಬರೀ ಬಿಸ್ಕೆಟ್ ನ ಗ್ರೈಂಡ್ ಮಾಡ್ಕೋಬಹುದು. ನಾನು ಎರಡೂ ಕೂಡ ಹಾಕಿದೀನಿ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರೋಣ. ಈಗ ಫೈನ್ ಆಗಿ ಗ್ರೈಂಡ್ ಮಾಡಬೇಕು. ಸೊ ಈಗ ನೋಡಿ, ಫೈನ್ ಆಗಿ ನಾನು ಗ್ರೈಂಡ್ ಮಾಡ್ಕೊಂಡಿದೀನಿ. ಇದನ್ನ ನೀವು ಓರಿಯೋ ಬಿಸ್ಕೆಟ್ ಅಂತಾನೆ ಅಲ್ಲ, ಹೈಡ್ ಅಂಡ್ ಸಿಕ್ ಬಿಸ್ಕೆಟ್ ಯೂಸ್ ಮಾಡಬಹುದು, ಬೋರ್ಬನ್ ಬಿಸ್ಕೆಟ್ ಯೂಸ್ ಮಾಡಬಹುದು, ಯಾವ್ದಾದ್ರು ಬಿಸ್ಕೆಟ್, ಹ್ಯಾಪಿ ಬಿಸ್ಕೆಟ್ ಅದನ್ನ ಯೂಸ್ ಮಾಡಬಹುದು. ಬಟ್ ಓರಿಯೋ ಆದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತಷ್ಟೇ. ನಿಮ್ ಹತ್ರ ಯಾವ್ದು ಸಿಗುತ್ತೋ ಆ ಬಿಸ್ಕೆಟ್ ಅಲ್ಲಿ ಮಾಡಿ. ಈಗ ನಮ್ಗೆ ಒಂದು ಪಾತ್ರೆ ಪ್ರೀಟ್ ಮಾಡೋದಕ್ಕೆ ಇಡ್ಬೇಕು ನಾವು. ಇದನ್ನ ಬೇಕ್ ಮಾಡೋದಕ್ಕೆ ನೀವು ಓವನ್ ಇದ್ರೆ ಓವನ್ ಅಲ್ಲಿ ಮಾಡಬಹುದು. ಸೊ ನಾನು ನಾರ್ಮಲ್ ವಿಡಿಯೋ, ಈಸಿ ವಿಡಿಯೋ ತೋರಿಸ್ತಿರೋದ್ರಿಂದ ಎಲ್ಲರ ಮನೆಯಲ್ಲೂ ಆಗೋ ತರ ತೋರಿಸ್ತಾ ಇರೋದು. ಸೊ ಈ ತರ ಒಂದು ದಪ್ಪ ತಳ ಇರೋ ಪಾತ್ರೆ. ನಾನು ಈ ಕುಕ್ಕರ್ ತಗೊಂಡಿದ್ದೀನಿ. ಈಗ ಇದನ್ನ ಪ್ರೀಟ್ ಆಗಕ್ಕೆ ಇಡೋಣ. 10 ಮಿನಿಟ್ಸ್ ಪ್ರೀಟ್ ಆಗಬೇಕು. ಹೇಗ್ ಇಡೋದು ಅಂತಾನು ತೋರಿಸ್ತೀನಿ. ಆಮೇಲೆ ಬಂದು ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ಸೊ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಿನೂ ಕೂಡ ಇಡ್ತಾರೆ, ಬಟ್ ನಾನು ಏನು ಹಾಕ್ತಾ ಇಲ್ಲ, ಹಂಗೆ ಇಡ್ತಾ ಇದ್ದೀನಿ. ಸ್ಟ್ಯಾಂಡ್ ಆದ್ರೂ ಇಟ್ಕೋಬಹುದು ಚಿಕ್ಕದು, ಇಲ್ಲಾಂದ್ರೆ ಪ್ಲೇಟ್ ಇಟ್ಕೋಬಹುದು. ನಾನು ಪ್ಲೇಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಬೇಕು. ಬೆಲ್ಟ್ ಏನು ಹಾಕ್ಬೇಡಿ. ಸೊ ಈಗ ಲಿಡ್ ಹಾಕಿದ್ದೀನಿ. 10 ಮಿನಿಟ್ಸ್ ಇದೀಗೆ ಇರ್ಲಿ. ಬೆಲ್ಟ್ ತೆಗೆದು ಲಿಡ್ ಹಾಕಿರೋದು. ಸೊ 10 ಮಿನಿಟ್ಸ್ ಪ್ರೀಟ್ ಆಗ್ಬೇಕಿದು ಹೈ ಫ್ಲೇಮ್ ಅಲ್ಲಿ. ಈಗ ಹಾಲು ಮಿಕ್ಸ್ ಮಾಡಬೇಕು. ಈ ಪೌಡರ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ. ಹಾಲು ಬಿಸಿ ಮಾಡಿ ತಣ್ಣಗಾಗಿದ್ರು ಓಕೆ, ಸ್ವಲ್ಪ ಬೆಚ್ಚಗಿರ್ಬೇಕು. ತುಂಬಾ ಬಿಸಿನೂ ಇರಬಾರ್ದು, ಫ್ರಿಜ್ ಇಂದನೂ ತೆಗ್ದಿರಬಾರ್ದು. ಎಲ್ಲದೂ ರೂಮ್ ಟೆಂಪರೇಚರ್ ಅಲ್ಲೇ ಇರಬೇಕು. ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಫ್ಲೋ ಆಗಬೇಕು. ನೀವು ಕೆಳಗಡೆ ಹಿಂಗೆ ಹಾಕಿದಾಗ ಫ್ಲೋ ಆಗಬೇಕು. ಮತ್ತೆ ನೀವು ಆದಷ್ಟು ಒಂದೇ ಡೈರೆಕ್ಷನ್ ಅಲ್ಲಿ ಮಿಕ್ಸ್ ಮಾಡಕ್ ಟ್ರೈ ಮಾಡಿ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮಾಡಬೇಡಿ. ಇವಾಗ ಇದ್ರಲ್ಲಿ ಏನೋ ಹಾಕ್ಬೇಕು. ಸೊ ಈಗ ಒಂದು ಸ್ಯಾಚೆಟ್ ಅನ್ನೋ ತರ ನಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಹಾಲು ಹಾಕೊಳ್ಳಿ, ಹಾಲು ಅಥವಾ ನೀರು ಆಕ್ಟಿವೇಟ್ ಮಾಡೋದಕ್ಕೆ. ನೋಡಿ, ಆಕ್ಟಿವೇಟ್ ಆಯಿತು. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೀವು ಹಾಲು ಹಾಕೊಂಡ್ರೆ ಸರಿ ಆಗುತ್ತೆ ಕನ್ಸಿಸ್ಟೆನ್ಸಿ. ಸೊ ಅದಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಓವರ್ ಮಿಕ್ಸ್ ಕೂಡ ಮಾಡಬಾರ್ದು ಬ್ಯಾಟರ್ನ. ಅದಾದ್ಮೇಲೆ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ, ಈ ತರ ಪಾತ್ರೆ. ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಮೈದಾದಿಂದ ಡಸ್ಟ್ ಮಾಡ್ಕೋಬೇಕು. ಸ್ವಲ್ಪನೇ ಒಂಚೂರು ಎಣ್ಣೆ ಹಾಕೊಂಡು ಅದನ್ನ ಫುಲ್ಲು ನೀವು ಸೈಡಿಗೆಲ್ಲ ಹಚ್ಕೋಬೇಕು. ನೋಡಿ, ಈ ತರ ಫುಲ್ಲು ಲೈಟ್ ಆಗಿ ಅಷ್ಟೇ, ಸುಮ್ಮನೆ ಒಂದು ಲೇಯರ್ ಹಚ್ಕೋಬೇಕಷ್ಟೇ. ನಿಮ್ಮ ಹತ್ರ ಬೇಕಿಂಗ್ ಪೇಪರ್ ಇದ್ರೆ ಇದೆಲ್ಲ ಏನು ಮಾಡೋದು ಬೇಡ. ಇದ್ರ ಮೇಲೆ ಇವಾಗ ಸ್ವಲ್ಪ ಮೈದಾನ ಈ ತರ ಈ ತರ ಹಾಕೊಂಡ್ರೆ ಅವಾಗ ಕೇಕ್ ಮೆತ್ಕೊಳಲ್ಲ. ಅದಕ್ಕೆ ಇದು ಬೇಕಿಂಗ್ ಪೇಪರ್ದು ಒಂದು ಆಲ್ಟರ್ನೇಟಿವ್ ಮೆಥಡ್ ಅಷ್ಟೇ. ಇದನ್ನ ಇದ್ರಲ್ಲಿ ಹಾಕೋಬೇಕು. ಈಗ ಇದ್ರಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸ್ವಲ್ಪ ಟ್ಯಾಪ್ ಮಾಡಿ, ಏರ್ ಬಬಲ್ಸ್ ಇದ್ರೆ ಹೋಗುತ್ತೆ. ಆಮೇಲೆ ಇದನ್ನ ಹಿಂಗೆ ಫ್ಲಾಟ್ ಮಾಡಿ ಇಡಿ, ಓಕೆನಾ? ಈ ತರ ಆದ್ಮೇಲೆ ಸೊ ಈಗ ಇದು ಪ್ರೀ ಹೀಟ್ ಆಗಿದೆ. ಈಗ ಇದನ್ನ ಇದರಲ್ಲಿ ಇಡಬೇಕು. ಸಿಮ್ ಮಾಡಿ ಒಂದು 25 to 30 ಮಿನಿಟ್ಸ್ ಬಿಡಿ ಅಷ್ಟೇ. ಈಗ 25 ಮಿನಿಟ್ಸ್ ಆಗಿದೆ. ಒಂದ್ಸರಿ ಚೆಕ್ ಮಾಡೋಣ ಆಗಿದೆಯಾ ಇಲ್ಲ ಅಂತ. ಬಿಕಾಸ್ ಒಂದೊಂದು ಪಾತ್ರೆಯಲ್ಲಿ ಬೇಗ ಆಗ್ಬಿಡುತ್ತೆ, ಒಂದೊಂದು ಟೈಮ್ ತಗೊಳುತ್ತೆ. ಸೊ ಈಗ ನೋಡಿ, ಇನ್ನೂ ಆಗಿಲ್ಲ, ಇನ್ನು ಸ್ವಲ್ಪ ಆಗ್ಬೇಕು. ಇನ್ನೊಂದು 5 to 10 ಮಿನಿಟ್ಸ್ ಆಗಬೇಕು. ಸೊ ಈಗ 30 ಮಿನಿಟ್ಸ್ ಆಗಿದೆ.
ಇದನ್ನು ಓಪನ್ ಮಾಡಿ ನೋಡೋಣ. ನೋಡಿ, ಏನು ಮೆತ್ಕೋಬಾರ್ದು. ಹಿಂಗೇನು ಮೆತ್ಕೊಂಡಿಲ್ಲ ಅಂದರೆ ಆಗಿದೆ ಅಂತ. ಸೊ ಇದನ್ನು ಆಫ್ ಮಾಡಿ ಕೂಲ್ ಆಗಕ್ಕೆ ಬಿಡ್ಬೇಕು. ಈಗ ನೀರು ಬಿಸಿಯಾಗಿದೆ. ಇದರಲ್ಲಿ ಈ ಥರ ಚಾಕ್ಲೇಟ್ ಪೀಸ್ ಮಾಡಿ ಇಟ್ಕೊಂಡು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೋಬೇಕು. ಚಾಕ್ಲೇಟು ಮೆಲ್ಟ್ ಆಗಿದೆ. ಇದನ್ನು ಡಿಮೋಲ್ಡ್ ಮಾಡಬೇಕು. ಫಸ್ಟು ಸೈಡ್ಸ್ ಎಲ್ಲ ತಕ್ಕೊಳ್ಳಿ. ಆಲ್ಮೋಸ್ಟ್ ಅದೇ ಎಲ್ಲ ಬಿಟ್ಕೊಂಡಿರುತ್ತೆ. ನೋಡಿ, ಏನೂ ಇಲ್ಲ, ಬಟರ್ ಪೇಪರೇ ಬೇಡ. ಈಗ ಇದನ್ನು ಹಿಂಗೆ ರಿಟರ್ನ್ ಹಾಕಿ ಅದು ಎಷ್ಟು ಸ್ಪಾಂಜಿಯಾಗಿದೆ. ಹಂಗೆ ಇದನ್ನು ಸ್ವಲ್ಪ ಹೋಲ್ಸ್ ಮಾಡ್ಕೋಬೇಕು. ಆಮೇಲೆ ಈ ಚಾಕ್ಲೇಟ್ನ ಅದನ್ನು ಹಾಕಬೇಕು. ಕಟ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಗೈಸ್, ರೆಡಿ ಆಗಿದೆ ಕೇಕು. ಈ ರೀತಿ ಆಗಿದೆ. ನೀವು ಬೇಕಾದ್ರೆ ಚಾಕ್ಲೇಟ್ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾವು ಚಾಕ್ಲೇಟ್ ಹಾಕ್ಕೊಂಡಿದ್ದೀವಿ. ಸೊ ನಿಮ್ದು ಯಾವುದೇ ಒಕೇಶನ್ನಿಗಾಗಲಿ ಸೆಲೆಬ್ರೇಷನ್ಸ್ಗಾಗಲಿ ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಸೊ ನಾನು ಕೇಕ್ ಮಾಡಿರೋದು ನಮ್ಮ ಅತ್ತೆ ಮನೇಲಿ. ಸೊ ಇದನ್ನು ಕಟ್ ಮಾಡಿಸೋದು ನಮ್ಮ ಅತ್ತೆ ಮಗನ ಹತ್ರ ಕಟ್ ಮಾಡಿಸ್ತಿದ್ದೀನಿ. ಅವನೇ ರಿವ್ಯೂ ಕೊಡ್ತಾನೀಗ. ಚೆನ್ನಾಗಿದೆಯಾ ಟೇಸ್ಟು? ನೀವು ಮಾಡ್ಕೊಳ್ಳಿ ಗಾಯ್ಸ್. ಸೊ ಈಗ ನಮ್ಮ ಅತ್ತೆ ಟೇಸ್ಟಿಗೆ ಕೊಡ್ತಿದ್ದೀನಿ. ತಗೊಳೈತೆ, ಹೆಂಗಿದೆ ಅಂತ ರಿಯಲ್ ಆಗಿ ಹೇಳು ಟೇಸ್ಟ್. ಚೆನ್ನಾಗಿದೆಯಾ?